ಹೊಣಸುಗಾರ, ಜನ ಗಳಿಸುವವನೇ ಸಾಹುಕಾರ, ಹೊಣ ಗಳಿಸುವವನೇ ಛಲಗಾರ. ಈ ಹುಡುಗಿಯ ಹಿಂದೆ ಬಿದ್ದವನೇ ಮೋಜುಗಾರ. ಶ್ರೀಮಂತರ ಗಿಳಿ ಜಿಂಕೆ ಮರೆಯಾಗಿ ಅಶೋಕವನದಲ್ಲಿ ಒಬ್ಬಂಟಿಯಾಗಿ ಕುಣಿಯುತ್ತಿದೆ. ಏನಿವಳ ರೂಪ, ಏನಿವಳ ಲಾವಣ್ಯ, ದೇವಲೋಕದ ಕಣ್ಣೆಯೋ ಕರೆಗಿಳಿದು ಬಂದಂತಾಗಿದೆ. ಯಾರವರು? ಯಾರು? ನಾನೇ, ನಿಮ್ಮ ಫ್ಯಾಕ್ಟರಿಯ ಮ್ಯಾನೇಜರ್. ನಿಮ್ಮ ಫ್ಯಾಕ್ಟರಿಯ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುವುದಲ್ಲದೆ ನಿಮ್ಮಣ್ಣನಿಗೆ ಬಲಗೈಯಾಗಿ ನಿಂತಿರುವ ವಿಷಪೂರಿತ ನಾಗೇಂದ್ರ. ಗೊತ್ತಾಯ್ತು. ತಾವಿಲಿಗೆ ಬಂದ ಕಾರಣ? ಚಂದದ ಗೊಂಬೆಯಂತೆ ತುಂಬಿ ತುಳುಕುತ್ತಿರುವ ನಿನ್ನ ಯೌವನವನ್ನು ಹೀರಲು ಬಂದಿರುವೆ. ನಾಗೇಂದ್ರ, ನೀವಾಡುವ ಮಾತು ನನಗೆ ಅರ್ಥ ಆಗಲಿಲ್ಲ. ನಿನಗೆ ನಿನಗೆ ತಿಳಿಸಿ ಹೇಳಲು ನೀನೇನು ಹಸಿಗುಸ? ನೀನು ಹರೆಯ ತುಂಬಿ ನಿಂತಿರುವ ಹೆಣ್ಣು. ಬೆಳದಿಂಗಳ ಹಾಗೆ ಇರುವ ನನ್ನ ಮಂಚದಲ್ಲಿ ಶೋಭಿಸಿ ಸೂರ್ಯನ ಕಿರಣದಂತೆ ಬಿಸಿ ಅಪ್ಪುಗೆ ನೀಡಿ ಹಾಲು ಸಕ್ಕರೆಯಂತೆ ಕುಡಿ ವಿಷ ಸರ್ಪವೆಂಬ ಕಾಮ ತುಂಬಿದ ಈ ನಾಗೇಂದ್ರನಿಗೆ ಸಂತೋಷವನ್ನು ನೀಡುತ್ತಾರೆ. ಸೌಂದರ್ಯ ಎಂಬುದು ಇದೇ ಹರೆಯದ ವಯಸ್ಸಿನಲ್ಲಿ ಮಾತ್ರ ಇರುತ್ತದೆ. ಅದನ್ನು ಕಳೆದುಕೊಳ್ಳಬೇಡ. ನನ್ನ ಹರೆಯದ ಮನಸ್ಸಿಗೆ ತಂಪು ನೀಡಿ ಪತಿಯೆಂದು ಸ್ವೀಕಾರ ಮಾಡ. ಎಲ್ಲ ಹುಚ್ಚ ನಾಗೇಂದ್ರ, ಹೆಣ್ಣು ಬರೆದ್ರೆ ನಾರಿ ಆಗ್ತಾಳೆ, ಮುನಿತಿದ್ಯಾದ್ರೆ ಮಹಾಮಾರಿ ಆಗ್ತಾಳೆ. ಹೆಣ್ಣು ಶಿವನ ಮೂರನೇ ಕಣ್ಣು. ನಿನ್ನ 9 ತಿಂಗಳ ಹೊತ್ತು ಹೆತ್ತು ನರಕ ಯಾತನೆಯನ್ನು ಅನುಭವಿಸಿ ನಿನ್ನ ಹೆತ್ತವಳು ಹೆಣ್ಣು ಅನ್ನೋದು ಮಾತ್ರ ಮರಿಬೇಡ. ಸಕಲ ಜೀವರಾಶಿಗಳಲ್ಲೂ ಕೂಡ ಹೆಣ್ಣೆ ಇರ್ತಾಳೆ ಅನ್ನೋದು ನಿನ್ನಂತವನಿಗೆ ಎಲ್ಲಿ ಗೊತ್ತಾಗಬೇಕು? ಸತಿ ಶಿರೋಮಣಿ, ತೊಟ್ಟಿಲಲ್ಲಿದ್ದ ಹಸಿಗೂಸಿಗೆ ಗೊತ್ತು ತಾಯಿಯ ಎದೆ ಹಾಲು ಹೇಗಿದೆ ಅಂತ. ಅಂತಹ ಆಚಾರ ವಿಚಾರಗಳನ್ನು ನನ್ನ ಮುಂದೆ ತೆಗೆಯಬೇಡ. ಸುಮ್ಮನೆ ಹಠ ಮಾಡದೆ ಈ ನಾಗೇಂದ್ರನನ್ನು ಪತಿ ಎಂದು ಸ್ವೀಕಾರ ಮಾಡು. ಇಲ್ಲವಾದರೆ ಹಕ್ಕಿ ಅಂತ ಹಾರಿ ಹೋಗೋದು ಈ ನಿನ್ನ ಪ್ರಾಣ. ನಾಗೇಂದ್ರ, ಇಂದೇ ನನ್ನ ಪ್ರಾಣ ಈ ಭೂತಾಯಿಯ ಮಡಲಿಗೆ ಹೋದ್ರೂ ಪರವಾಗಿಲ್ಲ. ಆದ್ರೆ ನಿನ್ನಂತ ಷಂಡನಿಂದ ತಾಳಿ ಕಟ್ಟಿಸಿಕೊಂಡು ಬದುಕಲಿಕ್ಕೆ ನಾನೇನು ಬೇದಿ ಸೋಳೆ ಅಲ್ಲವೋ? ನಿನಗೂ ಅಕ್ಕ ತಂಗಿರಿದ್ರೆ ಹೇಗೆ ಮಾತಾಡ್ತಾ ಇದೆಯೇನೋ? ಹೆಚ್ಚಿಗೆ ಮಾತಾಡ ಸುಮ್ಮನೆ ಹೊರಟೋಗು ಇಲ್ಲಿಂದ. ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಭಾಗ್ಯ. ಕಂಡಿದ್ದು ಕಾಗೆಯಾದರೆ ಕೂಗಿದ್ದು ಕೋಗಿಲೆಯಾಗಲೇಬೇಕು. ನಿನ್ನಂತರ ಸತುಂಬಿ ನಿಂತಿರುವ ಹೆಣ್ಣನ್ನು ಕಚ್ಚಿ ಕಚ್ಚಿ ತಿನ್ನದೆ ಬಿಡಲಾರ.
ಮುಟ್ಲಿಕ್ಕೆ ಆಗ್ಲಿಲ್ಲ ಅಂತ. ಈ ಕಲಿಯುಗದಲ್ಲಿ ನನ್ನನ್ನ ನೀನು ಮುಟ್ಲಿಕ್ಕೆ ಬಂದಿದ್ದೆ ಆದ್ರೆ ಇದೇ ಸಮಾಜದ ವೀರ ಗರತಿಯರು ಮೆಟ್ಟಿನಿಂದ ಹೊಡೆದು ಬುದ್ಧಿ ಕಲಿಸ್ತಾರೆ. ಎಚ್ಚರ! ವೀರಗರತಿಯರೇ! ಹುಚ್ಚೆಯನ್ನೇ, ಕೇಳು ನಿನ್ನ ಗರತಿಯರ ಬಗ್ಗೆ. ಅಚ್ಚಳೆದ ಹೇಳುತ್ತೇನೆ, ಕೆಚ್ಚೆದೆಯ ಮೇಲೆ ಬರೆದುಕೋ. ಕಾಲೇಜಿಗೆ ಸೇರುತ್ತೇನೆಂದು ಹೇಳಿ ಬಸ್ ಪಾಸ್ ತೆಗಿಸಿ ಕಂಡವರಿಗೆ ಕಾಲೆತ್ತಿ